ఫ్రెండ్స్, సెకండ్ డే ఆఫ్ ప్రయాగ్రాజ్ టూర్ నేను అయింది. ఆ రోజు నైట్ నేను చెప్పాను మీకు ఒక తరాల ఇన్సిడెంట్ నడిచిందని చెప్తాను. ఇప్పుడు ಕನ್ನಡలో చెప్తాను. ನಾವು ಬರ್ತಾ ಇದ್ವಿ. ಕರೀಂನಗರ್ ಬಿಟ್ಟು ನಾವು ಮತ್ತೆ ನಾಗ್ಪುರ್ ಬರೋದಕ್ಕೆ ಒಂದು ರೂಟ್ ಇದೆ. ಆ ರೂಟಲ್ಲಿ ಬರ್ತಾ ಇದ್ವಿ. ಎಲ್ಲ ಹಳ್ಳಿಗೆ ಬರ್ತಾ ಇದ್ರೆ ಒಂದು ಹತ್ರ ಸ್ವಲ್ಪ ಸ್ಟ್ರೈನ್ ಆಯ್ತು ಅಂತ ಸ್ಟಾಪ್ ಮಾಡೋಣ ಅಂತಂದ್ಬಿಟ್ಟು ಸ್ಟಾಪ್ ಮಾಡಿದ್ದೀವಿ ಅಷ್ಟೇ. ಸ್ಟಾಪ್ ಮಾಡಿ ಗಾಡಿ ಆಫ್ ಮಾಡಿದ್ದೀವಿ. ಟಕ್ ಅಂತ ಕರೆಂಟ್ ಹೋಗ್ಬಿಡ್ತು. ಊರೆಲ್ಲ ಫುಲ್ಲು ಬ್ಲ್ಯಾಕ್. ಇದ್ದಕ್ಕಿದಂಗೆ ಮತ್ತೆ ಗಾಡಿ ಸ್ಟಾರ್ಟ್ ಮಾಡಿದ್ದೆ. ಒಂದು 10-15 ಅಡಿ ಮುಂದಕ್ಕೆ ಬಂದಿದ್ದೀವಿ. ಚೆಕ್ ಅಂತ ಕರೆಂಟ್ ಬಂತು. ಸಡನ್ ಆಗಿ ಹಿಂದೆ ತಿರುಗಿ ನೋಡಿದ್ರೆ ಟಪ್ ಅಂತ ಸೌಂಡ್ ಬಂತು. ಸಡನ್ ಆಗಿ ಹಿಂದೆ ತಿರುಗಿ ನೋಡಿದ್ವಿ, ಮರದ ಮೇಲಿಂದ ಕೊಂಬೆ ಬಿದ್ದಿದೆ ಕೆಳಗಡೆಗೆ. ಅಯ್ಯೋ ಇದೇನಪ್ಪ, ದೇವರೇ ನಮ್ಗೆ ಕಾಪಾಡಿದ್ರು ಅಂದ್ಬಿಟ್ಟಿದ್ವಿ. ಮತ್ತೆ ಬಂದ್ಬಿಟ್ಟಿದ್ವಿ. ಬರ್ತಾ ಇದ್ರೆ ದಾರಿ ಉದ್ದಕ್ಕೂ ಮಾಮೂಲಿ ನಾಯಿಗೆ ಕಾಟ ಅದು ಆಡಿಸ್ಕೊಂಡು ಬರುತ್ತೆ. ಅದನ್ನ ಮಾತಾಡಿಸ್ಕೊಂಡು ನಾವು ಬರ್ತಾ ಇರ್ತೀವಿ. ಅದ್ರ ಹತ್ರ ಕಿಚ್ಚಾಡ್ಕೊಂಡು ಬರ್ತಾ ಇರ್ತೀವಿ. ಮತ್ತೆ ಆದಿಲಾಬಾದ್ ಫಾರೆಸ್ಟಲ್ಲಿ ಅಬ್ಬಾ, ಆ ಫಾರೆಸ್ಟಲ್ಲಿ ಬರ್ತಾ ಇದ್ರೆ ಹಾರ್ಟ್ ಕೈಯಲ್ಲಿ ಹಿಡ್ಕೊಂಡು ಕೈ ಕಾಲು ನಡ್ಕೊಂಡು ಬರ್ತಾ ಇದೀವಿ. ನರಕ ನಾವು ನೋಡೋಷ್ಟೇ ಇಲ್ಲ. ಬಹುಶಃ ಈ ನರಕನೆಲ್ಲ ನೋಡ್ಕೊಂಡು ಹೋಗಿ ಪ್ರಯಾಗಲ್ಲಿ ಗಂಗಾ ಸ್ನಾನ ಮಾಡ್ಬೇಕು, ಅಮೃತ ಸ್ನಾನ ಮಾಡ್ಬೇಕಂತ ಬರ್ದಿದ್ಯೋ ಏನೋ. ಅಲ್ಲಿ ಅಮೃತ ಸ್ನಾನ ಮಾಡ್ಕೊಂಡು ಈ ನರಕನೆಲ್ಲ ಕಳ್ಕೊಂಡು ಪಾಪನೆಲ್ಲ ಕಳ್ಕೊಂಡು ಬರಬೇಕು ಅಂತ. ಆ ಕಾಡಲ್ಲಿ ಅರಣ್ಯದಲ್ಲಿ ಹುಲಿಗಳ ಝೋನು, ಜಿಂಕೆಗಳ ಝೋನು, ಜೊತೆ ಕಾಡೆಮ್ಮೆಗಳ ಝೋನು, ನರಿಗಳ ಝೋನು, ಆನೆಗಳ ಝೋನು. ಅಪ್ಪ ಆನೆಗಳು, ಆನೆ ಒಂದು ಅಡ್ಡ ಬಂದಿಲ್ಲ. ಅಷ್ಟು ಬಿಟ್ರೆ ಕಾಡೆಮ್ಮೆ ರೋಡಿಂದ ಸುಮಾರು ಒಂದು 20 ಅಡಿ ದೂರದಲ್ಲಿ ಆ ಕಡೆ ಅಲ್ಲಿ ಅದು ನೋಡಿದ್ವಾ. ನರಿಗಳು ಒಂದೆರಡು ನೋಡಿದ್ವಾ. ಜಿಂಕೆಗಳು, ಹುಲಿನ ಚಿರತೆನ ಗೊತ್ತಾಗಿಲ್ಲ ನಮಗೆ ಒಂದಷ್ಟು ದೂರದಲ್ಲಿ ಇದೆ, ಕಾಣಿಸ್ತಾ ಇದೆ. ನಾವು ಸಡನ್ ಆಗಿ ಲೈಟ್ ಆಫ್ ಮಾಡ್ಕೊಂಡು ನಿಧಾನ ಸ್ವಲ್ಪ ದೂರ ಹಂಗೆ ಬಂದ್ವಿ. ಸೌಂಡ್ ಮಾಡ್ಕೊಂಡು ಈಗ ಸ್ವಲ್ಪ ಬಂದಿದ್ದೆ. ಸ್ವಲ್ಪ ಒಂದು 50 ಮೀಟ್ರ್ ಬಂದಿದ್ದೆ. ಗಾಡಿ ಸ್ಟಾರ್ಟ್ ಮಾಡ್ಕೊಂಡಿದ್ದು ಸೌಂಡ್ಗೆ ಎಲ್ಲಿ ಈ ಕಡೆ ಬರುತ್ತೋ ಅಂತ ಸ್ಟಾರ್ಟ್ ಮಾಡ್ಕೊಂಡು ಒಂದೇ ಸ್ಪೀಡ್ ಅಷ್ಟೇ. ಎಲ್ಲೂ ನಿಲ್ಸಿಲ್ಲ ನಾವು. ಅರಣ್ಯ ಆಗೋಗೋವರೆಗೂ ಮತ್ತೆ ಇಲ್ಲ ಅಷ್ಟೇ. ಮತ್ತೆ ಅರಣ್ಯ ಆದ್ಮೇಲೆ ಚಳಿ. ಆ ಸ್ಪೀಡಲ್ಲಿ ನಮ್ಗೆ ಚಳಿ ಗೊತ್ತಾಗಿಲ್ಲ. ಚಳಿಗೆ ಹಾರ್ಟ್ ಗಡಗಡ ಅದರ್ತಾ ಇದೆ. ಕೈಗಳು ಕಾಲುಗಳು ಎಲ್ಲ ಅದರ್ತಾ ಇದೆ ಹಿಂಗೆ. ಅದನ್ನೆಲ್ಲ ನೋಡ್ಕೊಂಡಿದ್ದೆ. ಇನ್ಮೇಲೆ ನೈಟದ್ದು ಪ್ರಯಾಣ ಮಾತ್ರ ಮಾಡಬಾರ್ದು ಅಂತ ಡಿಸೈಡ್ ಮಾಡಿಕೊಂಡು ಇನ್ಮೇಲೆ ಡೇ ಪ್ರಯಾಣ ಮಾಡೋಣ ಅಂದ್ಬಿಟ್ಟು ನೈಟಿಗೆ ರೂಮ್ ತಗೊಂಡು ಆರಾಮಾಗಿ ಇಲ್ಲಿ ನಾಗ್ಪುರಲ್ಲಿ ದೇವಸ್ಥಾನಗಳು ಅದು ಇದು ನೋಡಿಕೊಂಡು ಆರಾಮಾಗಿ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಟೇಕ್ ಕೇರ್ ಫ್ರೆಂಡ್ಸ್.